ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಅಪ್ಲಿಕೇಶನು ಕೊನೆಯ ದಿನಾಂಕವನ್ನು ಮುಂದೂಡಲಾಗಿತ್ತು. ಅಂದರೆ ಹಿಂದಿನ ದಿನಾಂಕಕ್ಕಿಂತ ಆಗಸ್ಟ್ 7ರವರೆಗೆ ಮುಂದೂಡಲಾಗಿತ್ತು. ಆದರೆ ದಿನಾಂಕ ಏನೋ ಮುಂದೂಡಲಾಯಿತು, ಬಟ್ ಅಪ್ಲಿಕೇಶನ್ ಎರರ್ ಹಾಗೇ ಇದೆ. ಆಲ್ರೆಡಿ ತುಂಬ ಜನ ಕೇಳ್ತಾರೆ. ಒಂದು ಕ್ವಶನ್ ಏನಪ್ಪ ಅಂದರೆ ಆಲ್ರೆಡಿ ರಿಜಿಸ್ಟರ್ ಅಂತ ಬರ್ತಾ ಇದೆ ಆಧಾರ್ ಕಾರ್ಡು ಅಂತ. ನೀವು ಆಲ್ರೆಡಿ ರಿಜಿಸ್ಟರನ್ನು ಮಾಡಿರ್ತೀರಾ, ಆದರೆ ಸರ್ವರ್ ಎರರ್ ಅಂದರೆ ಅದು ರಿಟರ್ನ್ ಅಂದರೆ ಲಾಗೌಟ್ ಆಗಿರುತ್ತೆ, ಆದರೆ ರಿಜಿಸ್ಟರ್ ಆಗಿರೋದು ನಿಮಗೆ ಗೊತ್ತಾಗಲ್ಲ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಯೂಸರ್ ನೇಮನ್ನು ಫಾರ್ಗೋಟ್ ಮಾಡಿ. ಯೂಸರ್ ನೇಮನ್ನು ಫಾರ್ಗೋಟ್ ಮಾಡೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಹಾಕಿ ಯೂಸರ್ ನೇಮನ್ನು ಫಾರ್ಗೋಟ್ ಮಾಡಿ ನಂತರ ಲಾಗಿನನ್ನು ಮಾಡ್ಕೊಳ್ಳಿ. ಅಥವಾ ಯೂಸರ್ ನೇಮ್ ಫಾರ್ಗೋಟ್ ಮಾಡಿದ ನಂತರ ಪಾಸ್ವರ್ಡ್ ಎಲ್ಲಿಂದ ತರೋದು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಯೂಸರ್ ನೇಮನ್ನು ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಯೂಸರ್ ನೇಮನ್ನು ಫಾರ್ಗೋಟ್ ಮಾಡಿ ನಂತರ ಯೂಸರ್ ನೇಮನ್ನು ಯೂಸ್ ಮಾಡಿಕೊಂಡು ಪಾಸ್ವರ್ಡನ್ನು ಫಾರ್ಗೋಟ್ ಮಾಡಿ. ಅಂದರೆ ಎರಡೂ ಗೊತ್ತಿಲ್ಲ ಅನ್ನೋರು, ಲಾಗಿನ್ ರಿಜಿಸ್ಟರ್ ಆಗಿದೆ ಅಂತ ತೋರಿಸ್ತಾ ಇದೆ, ಏನು ಮಾಡಬೇಕು ಅಂತ ಕೇಳೋರಿಗೆ ಈ ಪ್ರಶ್ನೆ. ಹೀಗೆ ಫಾರ್ಗೋಟನ್ನು ಯೂಸರ್ ನೇಮು ಪಾಸ್ವರ್ಡನ್ನು ಫಾರ್ಗೋಟ್ ಮಾಡಿಕೊಂಡ ನಂತರ ತಿರ್ಗಾ ಲಾಗಿನ್ ಪೇಜ್ಗೆ ಬಂದುಬಿಟ್ಟು ನಿಮ್ಮ ಯೂಸರ್ ನೇಮು ಹಾಗೆ ಮೊಬೈಲ್ ನಂಬರ್ನ ಲಾಸ್ಟ್ ಕೊನೆಯ 4 ಅಂಕಿಗಳನ್ನ ಹಾಕಿ OTP ಮೇಲೆ ಕ್ಲಿಕ್ ಮಾಡಿ OTPಯನ್ನು ಹಾಕಿದ ನಂತರ ಪಾಸ್ವರ್ಡನ್ನು ಹಾಕಿ. ಪಾಸ್ವರ್ಡ್ ಹಾಕಿದ ನಂತರ ಕೆಳಗಡೆ ಒಂದು ಕ್ಯಾಪ್ಚಾ ಇರುತ್ತೆ, ಅಂದರೆ ಒಂದು ಲೆಕ್ಕ ಇರುತ್ತೆ, ಅದನ್ನು ಪ್ಲಸ್ ಮಾಡಿಬಿಟ್ಟು ಕೆಳಗಡೆ ಟೈಪ್ ಮಾಡಿ ಲಾಗಿನ್ ಮಾಡಿದ ನಂತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಆವಾಗ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡ್ಬೋದು. ಆದರೆ ಇವಾಗ ಬರ್ತಾ ಇರೋ ಮೇನ್ ಪ್ರಾಬ್ಲಮ್ಮು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಓಪನ್ ಆಗ್ತಾಯಿಲ್ಲ, ಲೋಡ್ ಆಗ್ತಾಯಿಲ್ಲ, ಎರರ್ ಅಂತ ಬಂದು ಮತ್ತು ಲಾಗೌಟ್ ಆಗ್ತಾ ಇದೆ. ಇದೇ ಥರ ಸೇಮ್ ಪ್ರಾಬ್ಲಮ್ಮು ಪದೇ ಪದೇ ಬರ್ತಾ ಇದೆ. ರಿಟರ್ನ್ ಲಾಗಿನ್ ಮಾಡೋಕ್ಕೆ ಹೋದರೆ OTP ಎರರ್ ಬಂದುಬಿಟ್ಟು 15 ನಿಮಿಷ ವೆಯ್ಟ್ ಮಾಡಿ ಅಂತ ಬರ್ತಾ ಇದೆ. ಇದೇ ಥರ ಪ್ರಾಬ್ಲಮ್ ಆಗಿ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ. ನೋಡೋಣ ಆದಷ್ಟು. ಅಂದರೆ ನಿನ್ನೆ ರಾತ್ರಿ ಅಪ್ಲಿಕೇಶನ್ ಆಗುವಾಗ ಕೊನೆ ಮೂಮೆಂಟ್ಗೆ ಹೋಗಿ ಮತ್ತೆ ಫೇಲ್ ಆಗ್ತಾ ಇದ್ದಾವೆ ಅಪ್ಲಿಕೇಶನ್ನು. ತುಂಬ ಜನ ಇನ್ನೊಂದು ಕೇಳಿರೋ ಪ್ರಶ್ನೆ ಏನಪ್ಪ ಅಂದರೆ ಇದೇ ಸಮಸ್ಯೆ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ ಅಂತ. ಅಂದರೆ ಆಲ್ರೆಡಿ ಲಾಗಿನ್ ಆಧಾರ್ ಕಾರ್ಡು ಇದಾಗಿದೆ ಅಂತ ತೋರಿಸ್ತಾ ಇದೆ ಅಂತ ಹೇಳಿದರೆ ಅದಕ್ಕಾಗಿ. ನೆಕ್ಸ್ಟು ಡಿಜಿಲಾಕರ್ ಎರರು, ಇದಂತೂ ಸರ್ವರ್ ಪ್ರಾಬ್ಲಮ್ ಕಾಮನ್ನು. ತುಂಬ ಜನ ನಾವು ಆಲ್ರೆಡಿ ಲಾಗಿನನ್ನು ಮಾಡಿದ್ದೀವಿ, ಯೂಸರ್ ನೇಮ್ ಗೊತ್ತಾಗ್ತಾ ಇಲ್ಲ ಅನ್ನೋರು ಯೂಸರ್ ನೇಮನ್ನು ಫಾರ್ಗೋಟ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಕೊನೆಯ ದಿನಾಂಕ ಬಂದೇ ಬಿಡ್ತು. ಹಾಗಾದರೆ ಅಪ್ಲಿಕೇಶನ್ ನಾವು ಇನ್ನೂ ಹಾಕಿಲ್ಲ, ಏನು ಮಾಡಬೇಕು? ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ಆದರೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ. ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ? ಆಲ್ರೆಡಿ ಒಂದು ಸಲ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಬಟ್ಟು ಪ್ರಾಬ್ಲಮ್ ಮಾತ್ರ ಕ್ಲಿಯರ್ ಆಗಿಲ್ಲ, ಅದೇ ಥರ ಇದೆ. ಆಲ್ಮೋಸ್ಟು ಸರ್ವರ್ ನೈಟ್ ಟೈಮ್ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ನೈಟ್ ಟೈಮ್ ಇತ್ತು, ಅದಕ್ಕಾಗಿ ಹೇಳಿದ್ದೆ. ಬಟ್ ಇವಾಗ ಅದೇ ವಿಡಿಯೋಗೆ ಕಾಮೆಂಟ್ ಮಾಡ್ತಾ ಇದ್ದೀರಾ, ನೈಟು ಟ್ರೈ ಮಾಡ್ತಾ ಇದ್ದೀವಿ ಆದರೆ ಆಗ್ತಾ ಇಲ್ಲ ಅಂತ. ಮೊದಲು KE ಅವರಿಗೆ ಕಾಂಟ್ಯಾಕ್ಟನ್ನು ಮಾಡಿದರೆ ಅವರಿಗೆ ಅಂದರೆ ಕಾಲನ್ನು ಮಾಡಿದರೆ ಅವರು ರಿಸೀವನ್ನು ಮಾಡ್ತಾಯಿದ್ರು. ಆದರೆ ಇತ್ತೀಚಲಾಗಿ KEಗೆ ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ಅವರು ಏನೂ ರೆಸ್ಪಾನ್ಸ್ ಇಲ್ಲ, ಅಂದರೆ ಕಾಲು ರಿಸೀವ್ ಕನೆಕ್ಟೇ ಆಗ್ತಾ ಇಲ್ಲ. ಇದೇ ಮೇನ್ ಪ್ರಾಬ್ಲಮ್ ಆಗಿದೆ. ನೋಡೋಣ ಫ್ರೆಂಡ್ಸ್, ಹಾಗೇನಾದರೂ KE ಕಡೆಯಿಂದ ಬಿಗ್ ಅಪ್ಡೇಟ್ ಬಂದರೆ ನೀವು ಅಪ್ಲಿಕೇಶನ್ ಹಾಕೋದನ್ನ ಟ್ರೈ ಮಾಡ್ತಾಯಿರಿ, ಸರ್ವರ್ ಇದ್ದಾಗ ಆಗಲಿ. ಅಥವಾ ನೈಟ್ ಟೈಮು ಮೊಬೈಲಲ್ಲಿ ಟ್ರೈ ಮಾಡೋರು ಹೇಳ್ತಾಯಿದ್ರು ಸರ್ವರ್ ಇದೆ ಅಂತ. ನೋಡಿ ಚೆಕ್ ಮಾಡ್ಕೊಳ್ಳಿ, ಸರ್ವರ್ ಏನಾದರೂ ಇದ್ದರೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ, ಟ್ರೈ ಮಾಡಿ. ನೋಡೋಣ ಬಿಗ್ ಅಪ್ಡೇಟ್ ಅಂದರೆ ಮತ್ತೊಂದು ಏನಾದರೂ ಅಪ್ಡೇಟ್ಸ್ ಇದರ ಬಗ್ಗೆ ಮಾಹಿತಿ ಬಂದರೆ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ. ಹೇಳಿದ ಮ್ಯಾಟ್ರನ್ನ ಹೇಳ್ತಾ ಕುಂತ್ಕೊಂಡು ವಿಡಿಯೋನ ಲೆಂದಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೋಡೋಣ ಮತ್ತೇನಾದರೂ ಹಾಗೇನಾದರೂ ಇದ್ದರೆ ತಿಳಿಸ್ಕೊಡ್ತೀನಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಡೈಲಿ ಜಾಬ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.